एकमेवाद्वितीयम्। ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೂ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಇದೇ ಭಾನುವಾರ 6ನೇ ತಾರೀಕು ರಾಮೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಹೋಗ್ತಾ ಇದ್ದೇವೆ. ನಾವು ಸಂಜೆ 5 ಗಂಟೆಗೆ ಬೆಂಗಳೂರು SMVT ಸರ್ ಎಂ ವಿಶ್ವೇಶ್ವರಯ್ಯ ಸ್ಟೇಷನಿಂದ, ರೈಲ್ವೆ ಸ್ಟೇಷನಿಂದ ಕನ್ಯಾಕುಮಾರಿ, ನೇರವಾಗಿ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಕನ್ಯಾಕುಮಾರಿ ವಿವೇಕಾನಂದರ ಧ್ಯಾನ ಮಾಡಿದಂತಹ ಬಂಡೆ, ಆಮೇಲೆ ಕನ್ಯಾಕುಮಾರಿ ದೇವಸ್ಥಾನ ಹೋಗಿಬಿಟ್ಟು ತದನಂತರ ನಾವು ರಾಮೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದು ರಾಮೇಶ್ವರದಿಂದ ಇನ್ನೂ ಅನೇಕ ತಮಿಳುನಾಡಿನಲ್ಲಿ ಕೆಲವು ದೇವಸ್ಥಾನಗಳು ಇದ್ದಾವೆ. ಅವೆಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ನಾವು ಬೆಂಗಳೂರಿಗೆ ಬರೋರಿದ್ದೇವೆ. ಹಾಗಾಗಿ ಈ ಭಾನುವಾರ ನಾವು ಸಂಜೆ ಬಿಡ್ತೀವಿ. ಈ ಭಾನುವಾರ ದೀಕ್ಷೆ ತಗೊಳ್ಳೋರು ಬೆಳಗ್ಗೆ 9 ಗಂಟೆಗೆ ಬಂದು ದೀಕ್ಷೆ ತಗೋಬೋದು ನಾವು ಹೇಳಿದಂಥ ಸ್ಥಳಕ್ಕೆ. ಆಮೇಲೆ ಮುಂದಿನ ಭಾನುವಾರ ಅಷ್ಟೊತ್ತಿಗೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ಭಾನುವಾರ ಅಲ್ಲದ ಮುಂದಿನ ಭಾನುವಾರ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಫೋನ್ ಮಾಡಿ ಪರ್ಮಿಷನ್ ತೊಗೊಂಡು ನಾವು ಬಂದಿದ್ದೀವಿ ಅಂದರೆ ಬನ್ನಿ, ಇಲ್ಲಾಂದರೆ ನೆಕ್ಸ್ಟ್ ಭಾನುವಾರ ಯಾರಿಗೆ ದೀಕ್ಷೆ ಬೇಕಾಗಿದೆ ಅಂತವ್ರು ಬರ್ಬೋದು. ಆಮೇಲೆ ನಾವು ದೀಕ್ಷೆಯನ್ನು ಆನ್ಲೈನಲ್ಲಿ ಕೊಡ್ತಾಯಿದ್ದೀವಿ, ಆಫ್ಲೈನಲ್ಲಿ ಕೊಡ್ತಾಯಿದ್ದೀವಿ. ಆನ್ಲೈನಲ್ಲಿ ನೀವು ಯಾವಾಗ ಬೇಕಾದರೂ ತಗೋಬೋದಾಗಿರುತ್ತೆ. ಆನ್ಲೈನಲ್ಲಿ ಯಾತ್ರೆಯಿಂದ ಬಂದ ಮೇಲೆ ಇಂಥ ವಾರ ಅಂತ ಏನಿಲ್ಲ, ಆನ್ಲೈನ್ ದೀಕ್ಷೆಗೆ ಇದೇ ವಾರ ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಆನ್ಲೈನಲ್ಲಿ ದೀಕ್ಷೆ ತಗೋಬೋದು. ಆಫ್ಲೈನ್ ಬಂದು ಪ್ರತಿ ಭಾನುವಾರ ದೀಕ್ಷೆ ಇರುತ್ತೆ. ಅದು ಮಾಗಡಿ ರೋಡ್, ತಾವರೆಕೆರೆ. ಯಾಕೆ ಅಲ್ಲಿ ನಾವು ಮಾಡಿದ್ದೀವಿ ಅಂದರೆ ಬಸ್ಗಳಿಗೆ ಸಂಚಾರ ಅನುಕೂಲವಾಗಿದೆ. ಯಾರಾದರೂ ಮೆಜೆಸ್ಟಿಕ್ಕಿಂದ ಬಸ್ಸಿಗೆ ಬಂದು ನಡ್ಕೊಂತ ಬರ್ಬೋದು. ಈಗ ನಾವಿರುವಂಥ ಸ್ಥಳ ಬದಲಾವಣೆ ಆಗಿದೆ. ಯಾರೂ ನೇರವಾಗಿ ನಮ್ಮ ಪರ್ಮಿಷನ್ ಇಲ್ಲದೆ ಮಾಗಡಿ ರೋಡ್ ತಾವರೆಕೆರೆಗೆ, ನಾವು ಕೊಟ್ಟಿರುವಂಥ ತಾವರೆಕೆರೆ ಲೊಕೇಶನ್ಗೆ ನಮ್ಮ ಪರ್ಮಿಷನ್ ಇಲ್ಲದೆ ನಮಗೆ ಫೋನ್ ಮಾಡದೆ ಯಾರೂ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ಇದು ನಮ್ಮ ಸವಿನಯ ಪ್ರಾರ್ಥನೆ. ಹೌದು, ನಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತೀವೇನೋದಾದರೆ ಫೋನ್ ಮಾಡಿಬಿಟ್ಟು ನೆಲಮಂಗಲ ಮಂಗಳೂರು ಹೈವೇ ಹಾಸನ್ ಟೋಲ್ಗೇಟು ಲೆಫ್ಟ್ ಸೈಡು ಮುಂದೆ ಮಂಚೇನಹಳ್ಳಿ, ಅಂದರೆ ಸೋಲದೇವನಹಳ್ಳಿ ಸ್ವಲ್ಪ ಹಿಂದುಗಡೆಗೆ. ಸೋಲದೇವನಹಳ್ಳಿ, ಈಗ ಲೀಲಾವತಿ ಸಮಾಧಿ ಇದೆ ಅಲ್ವಾ, ಸೋಲದೇವನಹಳ್ಳಿ ಅಲ್ಲೇ ಒಂದು ಕಿಲೋಮೀಟ್ರ್ ಹಿಂದುಗಡೆ ಮಂಚೇನಹಳ್ಳಿ ಅಂತ ಬರುತ್ತೆ. ನೀವು ಅಲ್ಲಿಗೆ ಬಂದು ನಮ್ಮ ಗುರುಕುಲಕ್ಕೆ, ನೇರವಾಗಿ ಗುರುಕುಲಕ್ಕೆ ಬರ್ಬೋದು. ಬಂದು ಮಾತಾಡ್ಕೊಂಡು ಹೋಗ್ಬೋದು. ಆದರೆ ನಮಗೆ ಫೋನ್ ಮಾಡಿ ಬರಬೇಕಾಗತ್ತೆ. ಯಾಕಂದರೆ ಕೆಲವು ಸಮಯದಲ್ಲಿ ನಾವು ಇರ್ತೀವಿ, ಕೆಲವು ಸಮಯದಲ್ಲಿ ನಾವು ಇರೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನೀವು ಬಂದಿದ್ದು ವೇಸ್ಟ್ ಮಾಡ್ಕೋಬೇಡಿ. ಬರ್ತಾ ಇದ್ದೀವಿ ಅಂತ ಅಟ್ಲೀಸ್ಟ್ ಫೋನ್ ಮಾಡಿ ಆದರೆ ಬನ್ನಿ, ಇಲ್ಲ ಮೆಸೇಜ್ ಹಾಕಿ ಬನ್ನಿ. ಇದು ನನ್ನ ಸವಿನಯ ಪ್ರಾರ್ಥನೆ. ಯಾರೇ ದೀಕ್ಷೆ ಬರೋರಿದ್ದರೂ ಕೂಡ ನನಗೆ ಫೋನ್ ಮಾಡಬೇಕು ಅಥವಾ ಮೆಸೇಜ್ ಹಾಕಬೇಕು. ಇಂಥ ಕಾರಣಕ್ಕೋಸ್ಕರ ಬರ್ತಾ ಇದ್ವಿ, ಇಂಥ ವಿಷಯಕ್ಕೋಸ್ಕರ ಬರ್ತಾ ಇದ್ದೀವಿ ಅಂತಂದು ಕ್ಲಿಯರ್ ಆಗಿ ತಿಳಿಸಿ ಬರಬೇಕು. ಏನು ತಿಳಿಸ್ದೆ ಸುಮ್ಮನೆ ಡೈರೆಕ್ಟಾಗಿ ಬರಬೇಡಿ. ಯಾಕಂದರೆ ಅಲ್ಲಿಂದ ನೀವು ಬಂದಿರ್ತಾರೆ, ಕಷ್ಟ ಬಿದ್ದು ಸಮಯ ವ್ಯರ್ಥ ಆಗುತ್ತೆ, ದುಡ್ಡು ವ್ಯರ್ಥ ಆಗುತ್ತೆ ಅಲ್ವಾ. ನಾವು ಇರಲಿಲ್ಲ ಅಂದರೆ, ನಾವಿದ್ದೀವಿ ಅಂದರೆ ಸರಿ, ಇಲ್ಲದೆ ಇದ್ದರೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಯಾರೇ ಬರೋರಿದ್ದರೂ ಕೂಡ ನಮಗೆ ಫೋನ್ ಮಾಡಿ ಇಂಥ ವಿಷಯಕ್ಕೆ ಬರ್ತಾ ಇದ್ದೀವಿ ಅಂತಂದು ತಿಳಿಸ್ಬೇಕು. ಆಮೇಲೆ ಇನ್ನೂ ಅನೇಕ ಜನ ಸಮಸ್ಯೆ ಇರೋರೆಲ್ಲ ಭಾಳಷ್ಟು ಜನ ಫೋನ್ ಮಾಡ್ತಾರೆ. ದಯವಿಟ್ಟು
ನಾವು ಯಾವುದೇ ಸಮಸ್ಯೆಯನ್ನು ಕ್ಲಿಯರ್ ಮಾಡಿ ಕೊಡೋದಿಲ್ಲ. ಅಂಥವ್ರು ಯಾರೂ ನಮಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ಏನಿದ್ರೂ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ದೀಕ್ಷೆ, ಆಧ್ಯಾತ್ಮಿಕ ಮಾರ್ಗ, ಈ ವಿಚಾರದ ಬಗ್ಗೆ ಏನಾದರೂ ಚಿಂತನೆ ಇದ್ದರೆ, ದೀಕ್ಷೆ ತಗೊಂಡು ಸಾಧನೆ ಮಾಡೋರಿದ್ದರೆ ಅಗತ್ಯವಾಗಿ ಬಂದು ನಮ್ಮನ್ನು ಕಂಡು ದೀಕ್ಷೆಯನ್ನು ಪಡೆದುಕೊಳ್ಳಬಹುದು. ನಾವು ಕೊಡ್ತಿರುವಂತಹ ವಿದ್ಯೆ ಕುಂಡಲಿನಿ ರಾಜಯೋಗ ವಿದ್ಯೆ. ಇದು ರಾಜಯೋಗ. ಅನೇಕ ಯೋಗಗಳನ್ನು ನೀವು ಕಾಣ್ತೀರ. ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ, ಜ್ಞಾನ ಯೋಗ ಇದೆ, ಲಯ ಯೋಗ ಇದೆ, ಆಮೇಲೆ ಬಾಬಾಜಿಯವ್ರದ್ದು ಕ್ರಿಯಾಯೋಗ ಇದೆ, ಹಠಯೋಗ ಇದೆ. ಯೋಗಗಳಲ್ಲಿ ಅನೇಕ ಪ್ರಕಾರ ಯೋಗಗಳನ್ನು ನೀವು ಕಾಣ್ತೀರ. ಅನೇಕ ಪ್ರಕಾರದ ಯೋಗಗಳು ಇದ್ದಾವೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಣಿತರು, ಆ ಯೋಗದಲ್ಲಿ ಪರಿಣಿತರು ಕೂಡ ಇರ್ತಾರೆ. ಆದರೆ ರಾಜಯೋಗ ವಿಶೇಷ ಏನಂದರೆ ಇದು ರಾಜಮಾರ್ಗ. ಎಲ್ಲ ಯೋಗಗಳಲ್ಲಿ ಇದು ರಾಜ ಇದ್ದಂಗೆ, ಎಲ್ಲ ಯೋಗಕ್ಕಿಂತ ಶ್ರೇಷ್ಠ ಮತ್ತು ರಾಜ ಇದ್ದಂಗೆ. ಇದಕ್ಕೆ ರಾಜಯೋಗ ಅಂತ ಹೆಸರು ಬಂದಿತ್ತು. ಇದು ಶ್ರೇಷ್ಠ ಯೋಗ ಎಲ್ಲ ಯೋಗದಲ್ಲಿ. ಹೇಗೆ ಹೇಳ್ತೀರಾ ನೀವು ಇದು ಶ್ರೇಷ್ಠ ಮಾರ್ಗ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದರೆ, ಭಕ್ತಿ ಯೋಗ ತಗೊಳ್ಳಿ, ಎಷ್ಟೋ ಜನ್ಮಗಳು ಬೇಕು ಅದಕ್ಕೆ, ಪ್ರಾರಬ್ಧ ಕರ್ಮ. ಯಾವುದೇ ಯೋಗ, ಯಾವ ಯೋಗದಲ್ಲಿ ನೀವು ಮುಂದುವರಿಬೇಕಾದ್ರೆ ನಿಮ್ಮ ಪ್ರಾರಬ್ಧ ಕರ್ಮ ಅನುಸಾರವಾಗಿ ನಿಮ್ಮ ಸಾಧನೆಯಲ್ಲಿ ನೀವು ಮುಂದುವರಿತೀರ. ನಿಮಗೆ ಮುಕ್ತಿ ಎಂಬುದು ನಿಮ್ಮ ಪ್ರಾರಬ್ಧ ಕರ್ಮ ಅನುಸಾರವಾಗಿಯೇ ಸಿಗುವಂಥದ್ದು. ಆಮೇಲೆ ಪ್ರೈಮರಿ ಮೆಟ್ಲಲ್ಲಿ ಭಕ್ತಿ ಯೋಗ ಅದು ಬೇಕಾಗುತ್ತೆ. ಭಕ್ತಿ ಇಲ್ಲದ ಜ್ಞಾನ ಅದು ಶುಷ್ಕ. ಭಕ್ತಿ ಇಲ್ಲದಂಥ ಜ್ಞಾನಕ್ಕೆ, ಭಕ್ತಿನೇ ಇಲ್ಲದೆ ಇದ್ದರೆ ಆ ಜ್ಞಾನಕ್ಕೆ ಬೆಲೆ ಇರೋದಿಲ್ಲ. ಭಕ್ತಿ ಸಹಿತವಾದಂತಹ ಜ್ಞಾನ ಅದು ತುಂಬ ಅನುಭವಯುಕ್ತ ಜ್ಞಾನ, ಅದು ಕೂಡ ಅತ್ಯುತ್ತಮ. ಆಮೇಲೆ ಅನುಭವನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕರ್ಮಯೋಗ ಅದು ಕೂಡ ಮಾಡಬಹುದು. ನಿಷ್ಕಾಮ ಕರ್ಮ ಅದು ಕೂಡ ನಿಮ್ಮ ಚಿತ್ತಶುದ್ಧಿಗೆ ಅದು ಸಹಾಯ ಮಾಡುತ್ತೆ. ನಿಮ್ಮ ಜನ್ಮಾಂತರ ಪ್ರಾರಬ್ಧ ಕರ್ಮವನ್ನು ಕಳೆಯೋದಕ್ಕೆ ಅದು ಕೂಡ ಒಂದು ಸಾಧನ ಆಗುತ್ತೆ. ತದನಂತರ ಮೆಟ್ಟಲು ನಾವು ಬಂದಾಗ ಜ್ಞಾನ. ಕರ್ಮಯೋಗಿಗೆ ಜ್ಞಾನ ಬೇಕು, ಭಕ್ತಿಯೋಗಿಗೂ ಕೂಡ ಜ್ಞಾನ ಬೇಕು. ಹಾಗೆ ಜ್ಞಾನಯೋಗಿಗೂ ಕೂಡ ಜ್ಞಾನ ಬೇಕು. ಅದು ಅನುಭವದ ಜ್ಞಾನ ಬೇಕು, ಅನುಭವದ ಜೊತೆ ಸೇರಿದಂಥ ಜ್ಞಾನ. ಕೇವಲ ಗ್ರಂಥಗಳನ್ನು ಅಧ್ಯಯನ ಮಾಡಿಬಿಟ್ಟು ಪ್ರವಚನ ಮಾಡೋದು, ಗ್ರಂಥಗಳನ್ನು ಅವುಗಳನ್ನು ಓದಿಬಿಟ್ಟು ಅರಿದು ಕುಡಿದ್ಬಿಟ್ಟು ಬರೀ ಜ್ಞಾನವನ್ನು ಪ್ರವಚನೆ ಮಾಡ್ತಾ ಇದ್ದರೆ ಆ ಒಂದು ಬೋಧನೆಗೆ ಅದಕ್ಕೆ ಶಕ್ತಿ ಇರೋದಿಲ್ಲ. ಯಾವಾಗ ನೀನು ನಿನ್ನ ಜೀವನದಲ್ಲಿ ಅನುಭವಿಸಿ ನಿನ್ನ ಜ್ಞಾನವನ್ನು ಅನಿಸುತ್ತೀಯ, ಆವಾಗ ಆ ಒಂದು ಇದಕ್ಕೆ ಅನುಭವದಿಂದ ಬಂದಿರುವಂಥ ಜ್ಞಾನಕ್ಕೆ ಒಂದು ಬೆಲೆ ಇರುತ್ತೆ. ನಿಮ್ಮ ಅನುಭವ ಜ್ಞಾನಕ್ಕೆ ಒಂದು ಬೆಲೆ ಇರುತ್ತೆ. ಯಾಕಂದರೆ ಯಾರಿಗೆ ಏನನ್ನು ಹೇಳಬೇಕು, ಯಾವ ವಿಚಾರವನ್ನು ಹೇಳಬೇಕು, ಎಂಥವ್ರಿಗೆ ಆ ವಿಚಾರವನ್ನು ಹೇಳಬೇಕು ಎಂಬ ಜ್ಞಾನ ಅನುಭವದಿಂದೇ ಬರುತ್ತೆ. ಇವತ್ತು ನೋಡ್ತೀರ, ಚಿಕ್ಕವರೇ ಬರಲಿ ದೊಡ್ಡವರೇ ಬರಲಿ, ಯಾರೇ ಬರಲಿ, ಒಂದೇ ರೀತಿ ಅವರು ಓದಿಬಿಟ್ಟಿರ್ತಾರೆ. ಎಲ್ಲರಿಗೂ ಒಂದೇ ರೀತಿ ಬೋಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಎಲ್ಲರಿಗೂ ಒಂದೇ ನಂಬರಿಂದ ಅಂಗಿ, ಒಂದೇ ಅಳತೆ ಅಂಗಿ ಆಗೋದಿಲ್ಲ. ಅವರವರ ಸೈಜ್ ತಕ್ಕ ಹಾಗೆ, ವಯಸ್ಸು ತಕ್ಕ ಹಾಗೆ, ಅಳತೆ ತಕ್ಕ ಹಾಗೆ ಜ್ಞಾನವನ್ನು, ಆ ಅಂಗಿಗಳು ಹೇಗಿರ್ತವೆ ಹಾಗೆ ಜ್ಞಾನ ಅಂಬೋದಿರುತ್ತೆ. ಈ ಆಧ್ಯಾತ್ಮಿಕ ರಂಗದಲ್ಲಿ ಕೆಲವರು ಭಕ್ತಿ ಮಾರ್ಗದಲ್ಲೇ ಇರ್ತಾರೆ, ಕೆಲವರು ಜ್ಞಾನ ಮಾರ್ಗದಲ್ಲೇ ಇರ್ತಾರೆ, ಕೆಲವರು ಕರ್ಮ ಮಾರ್ಗದಲ್ಲೇ ಇರ್ತವೆ, ಕೆಲವರು ಯೋಗಿಯ ಮಾರ್ಗದಲ್ಲಿ ಯೋಗಿಯಾಗಿರ್ತಾರೆ. ಏಕೆ ಇಷ್ಟು ವಿಭಿನ್ನ, ಏಕೆ ಇಷ್ಟೊಂದು ವೈಚಿತ್ರ ಅಂತ ಕೇಳಿದರೆ, ವೈಶಿಷ್ಟ್ಯ ಅಂತ ಕೇಳಿದರೆ, ಇದೆಲ್ಲ ಅವರ ಪೂರ್ವಜನ್ಮದ ಕರ್ಮಾನುಸಾರವಾಗಿ, ಪೂರ್ವಜನ್ಮದ ಸಾಧನ ಅನುಸಾರವಾಗಿ ಅವರು ಈ ಲೋಕದಲ್ಲಿ ಆಯಾ ಹಂತದಲ್ಲಿ ಇರ್ತಾರೆ. ಇಲ್ಲಿ ನಾವು ಅದು ಕೆಳ ಹಂತ, ಇದು ಮೇಲಿನ ಹಂತ ಅನ್ನೋಕ್ಕೆ ಬರೋದಿಲ್ಲ. ಪ್ರತಿಯೊಂದು ಜೀವಿಯೂ ಕೂಡ ಒಂದೊಂದೇ ಹಂತವನ್ನು ದಾಟಿ ಮೇಲೆ ಉನ್ನತವಾಗಿ ಇರಬೇಕು. ಈಗ ಒಂದು
10 ಉಪ್ಪರಿಗೆಯ ಒಂದು ಮನೆ ಇದೆ. ಅದನ್ನು ಹತ್ತಬೇಕಾದ್ರೆ ಏಣಿ ಬೇಕು. ಏಣಿಯಿಂದ 1 ಮೆಟ್ಲು, 2 ಮೆಟ್ಲು, 3 ಮೆಟ್ಲು, 4 ಮೆಟ್ಲು, 5 ಮೆಟ್ಲು ಹೀಗೆ ಹತ್ತಿ 10 ಮೆಟ್ಲು ಆದಮೇಲೆ ನಿಮಗೆ ಮೇಲಿನ ಕೋಣೆ ಸಿಗುತ್ತೆ. ಹಾಗೆ ಭಕ್ತಿ, ಕರ್ಮ, ಜ್ಞಾನ ಎಂಬವು ಮೆಟ್ಟಲುಗಳಿದ್ದಾಗೆ ಸಾಧನೆಗೆ. ಒಬ್ಬ ಯೋಗ ಸ್ಥಿತಿ, ಯೋಗಿಯ ನಿಷ್ಕಾಮ ಕರ್ಮದ ಸ್ಥಿತಿ ತಲುಪಬೇಕಾದ್ರೆ ಇವು ಮೆಟ್ಟಿಲುಗಳು. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಆಮೇಲೆ ಯೋಗ, ರಾಜಯೋಗ, ಯೋಗ ಮಾರ್ಗ. ಇಲ್ಲಿ ಮನಸ್ಸನ್ನು ನಾವು 0 ಲೆವೆಲಿಗೆ ತರಬೇಕು. ಕೊನೆಯ ಅಂತಿಮ ಅಂತ ಸಮಾಧಿ ಸ್ಥಿತಿ ಅಂದರೆ ಅದನ್ನು 0 ಲೆವೆಲಿಗೆ ತರುವಂಥದ್ದು. 0 ಲೆವೆಲಲ್ಲೇ ಸದಾ ಇರುವಂಥದ್ದು, ಆನಂದ ಸ್ಥಿತಿಯಲ್ಲಿರುವ ಆ ಸ್ಥಿತಿ ಬರೋದಕ್ಕೆ ಒಂದು ಜನ್ಮ ಸಾಲೋದಿಲ್ಲ. ಕೆಲವರಿಗೆ ಅನೇಕ ಜನ್ಮಗಳು ಉರುತ್ತವೆ. ಭಕ್ತಿ ಯೋಗದಲ್ಲಿ ಎಷ್ಟೋ ಜನ್ಮಗಳು ಉರುತ್ತವೆ. ಕರ್ಮಯೋಗದಲ್ಲಿ ಎಷ್ಟೋ ಜನ್ಮಗಳು ಉರುತ್ತವೆ. ಅಂದರೆ ಒಬ್ಬ ವ್ಯಕ್ತಿ ಭಕ್ತಿ ಯೋಗದಲ್ಲಿ ಎಷ್ಟೋ ಜನ್ಮಗಳು ಕಳೀತಾನೆ, ಕರ್ಮಯೋಗದಲ್ಲಿ ಎಷ್ಟೋ ಜನ್ಮಗಳು ಕಳೀತಾನೆ, ಜ್ಞಾನಯೋಗದಲ್ಲಿ ಎಷ್ಟೋ ಜನ್ಮಗಳು ಕಳೀತಾನೆ. ಆಮೇಲೆ ಯೋಗ ಮಾರ್ಗದಲ್ಲಿ ಬರ್ತಾನೆ. ಯೋಗ ಮಾರ್ಗದಲ್ಲಿ ಬಂದಾಗ ಅವನ ಮನಸ್ಸು ರಮಿಸುತ್ತೆ, ಅಂದರೆ ಕೇಂದ್ರೀಕೃತವಾಗುತ್ತೆ, ಏಕಾಗ್ರತವಾಗುತ್ತೆ. ಆ 0 ಲೆವೆಲಿಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಈ ಯೋಗಿ ಆಗುವುದು ಅಂದರೆ ಪತಂಜಲಿ ಯೋಗ ಸೂತ್ರದಲ್ಲಿ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಹೇಳಿದರು, ಸಮಾಧಿಯ ಸ್ಥಿತಿ ಅಂತ ಹೇಳಿದರು. ಈ ಸ್ಥಿತಿ ಬರೋದಕ್ಕೆ ಒಂದೇ ಜನ್ಮ ಕೆಲವರಿಗೆ ಸಾಕೋಗೋದಿಲ್ಲ, ಎಷ್ಟೋ ಜನ್ಮಗಳು ಗತಿಸ್ಬೇಕಾಗುತ್ತೆ. ಆದರೆ ಪ್ರತಿಯೊಬ್ಬರೂ ಕೂಡ ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಆಮೇಲೆ ರಾಜಯೋಗ ಮಾರ್ಗ, ಯೋಗಿ ಮಾರ್ಗ ಬರುವಂಥದ್ದು ಇವು ಹಂತಗಳು. ಆದರೆ ಇದು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಒಬ್ಬ ಗುರು ಆದವನಿಗೆ. ಯಾರು ಸಮಾಧಿ ಸ್ಥಿತಿಯನ್ನು ಅನುಭವಿಸಿ ಭಕ್ತಿ, ಕರ್ಮ, ಜ್ಞಾನ ಮಾರ್ಗವನ್ನು ಅನುಭವಿಸಿ ರಾಜಯೋಗ ಮಾರ್ಗದಲ್ಲಿ ಬಂದು ಯೋಗಿಯಾಗಿ ನಿಂತವನಿಗೆ ಇದನ್ನು ಐಡೆಂಟಿಫಿಕೇಶನ್ ಮಾಡುವಂಥ ಕೆಪಾಸಿಟಿ ಯೋಗಿ ಹೊಂದಿರ್ತಾನೆ. ಭಕ್ತಿ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ ಇದ್ದವರು ಅಷ್ಟು ಸುಲಭವಾಗಿ ಐಡೆಂಟಿಫಿಕೇಶನ್ ಮಾಡೋಕ್ಕಾಗೋದಿಲ್ಲ. ಒಬ್ಬ ವ್ಯಕ್ತಿ ಯಾವ ಸ್ತರದಲ್ಲಿದ್ದಾನೆ, ಯಾವ ಸ್ತರಕ್ಕೆ ಹೋಗಬೇಕಾಗಿದೆ, ಯಾವ ಸ್ತರದಿಂದ ಬಂದಿದ್ದಾನೆ ಅಂತಂದು ಗುರುವಾದವನು ಅವನ ಸಾಧನೆ ನೋಡಿ ಗುರುತಿಸ್ತಾನೆ. ಇವೆಲ್ಲ ಹಂತಗಳು. ಅಂದರೆ ಇದು ಅಷ್ಟು ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವಂಥ ವಿಷಯ ಅಲ್ಲ. ಆದರೂ ಕೂಡ ವಾಸ್ತವ ಸ್ಥಿತಿ ಇದು, ನಿಜ ಸ್ಥಿತಿ ಇದು. ಈಗ ಭಕ್ತಿ ಮಾರ್ಗದಲ್ಲಿ ಇರ್ತಾನೆ, ಅವನಿಗೆ 70-80 ವರ್ಷ ಆಗಿಬಿಟ್ಟಿರುತ್ತೆ. ಕರ್ಮ ಮಾರ್ಗದಲ್ಲಿ ಇರ್ತಾನೆ, ಅವನಿಗೆ 50-60 ವರ್ಷ ಆಗುತ್ತೆ. ಅಂದರೆ 30-40 ವರ್ಷ ಕರ್ಮ ಮಾರ್ಗದಲ್ಲೇ ಇರ್ತಾನೆ, 40-50 ವರ್ಷ ಕರ್ಮ ಮಾರ್ಗದಲ್ಲೇ ಇರ್ತಾನೆ. ಇನ್ನು ಕೆಲವರು ಜ್ಞಾನ ಮಾರ್ಗದಲ್ಲಿ ಇರ್ತಾರೆ, 40-50 ವರ್ಷದಿಂದ ಅದೇ ಶಾಸ್ತ್ರ ಓದ್ತಾ ಇರ್ತಾರೆ, ಜ್ಞಾನ ಮಾರ್ಗದಲ್ಲೇ ಇರ್ತಾರೆ. ಅವರಿಗೆ ವಯಸ್ಸಾಗಿದೆ ಅಂದ ತಕ್ಷಣ ಅವರು ಜ್ಞಾನಿಗಳು, ಅವರು ಯೋಗಿ ಹಂತಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗೋದಿಲ್ಲ. ಆದರೆ ಅವರ ಮನಸ್ಸು ಅಲ್ಲಿ 0 ಲೆವೆಲಿಗೆ ಬಂದಿದೆಯಾ ಅಂದರೆ ಈ ಪಂಚೇಂದ್ರಿಯಗಳು ನಿಗ್ರಹ ಆಗಿದ್ದಾವ. ಪಂಚೇಂದ್ರಿಯಗಳು ನಿಗ್ರಹ ಆಗಬೇಕು. ಮನಸ್ಸು ಬುದ್ಧಿಯಲ್ಲಿ ಲೀನ ಆಗಬೇಕು, ಬುದ್ಧಿ ಚಿತ್ತದಲ್ಲಿ ಲೀನ ಆಗಬೇಕು, ಚಿತ್ತ ಆತ್ಮದಲ್ಲಿ ಲೀನ ಆಗಬೇಕು. ಇದೆಲ್ಲ ಆಗಿದೆಯಾ? ಇದು ಭಾಳ ಮುಖ್ಯ ಆಗುತ್ತೆ. ಈಗ ಯಾವುದೇ ಪಂಚೇಂದ್ರಿಯಗಳಿಗೆ ಯಾವುದೇ ವಿಷಯ ವಸ್ತು ಕೊಡದೆ ಯಾವುದೋ ಒಂದು ಮೂಲೆಯಲ್ಲಿ ಕುಂತ್ಕೊಂಡ್ಬಿಟ್ರೆ ಆ ಮನುಷ್ಯ ನೋಡೋದಕ್ಕೆ ಯೋಗಿ ಥರನೇ ಕಾಣ್ತಾ ಇರ್ತಾನೆ, ದಿವ್ಯ ಸ್ಥಿತಿಯಲ್ಲಿದ್ದಾರೆ ಅಂತಲೇ ಕಾಣ್ತಾ ಇರ್ತಾನೆ. ಆದರೆ ಯಾವಾಗ ವಿಷಯ ವಸ್ತು ರುಚಿ ಬಂತು ಆವಾಗ ತೋರಿಸಿದಾಗ ಆ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಎಂಬುದರ ಮೇಲೆ ಆತನ ಸಾಧನೆ ಎಂಬುದು ಡಿಪೆಂಡ್ ಆಗಿರುತ್ತೆ. ಅಂದರೆ ಈಗ ಏನಿಲ್ಲ ಅವನಿಗೆ, ತಿನ್ನಕ್ಕಿಲ್ಲ, ಯಾವುದಕ್ಕೆಲ್ಲ ಏನೂ ಇಲ್ಲ, ದುಡ್ಡಿಲ್ಲ, ಏನಿಲ್ಲ ಅಂದಾಗ ಒಂಥರ ವೈರಾಗ್ಯ, ಏನೋ ಒಂದು ವೈರಾಗ್ಯ ಸನ್ಯಾಸಿ ಥರ ಕಾಣ್ತಿರ್ತಾನೆ. ಅವನಿಗೆ ಭೋಗ ವಸ್ತು ಸಿಕ್ಕ ತಕ್ಷಣ ಮತ್ತೆ ಭೋಗಿಸ್ಬೇಕಂತ ಹೋಗ್ತಾನೆ. ಆವಾಗ ಆ ವ್ಯಕ್ತಿ ನಿಜವಾದ ಯೋಗಿನ ಅಥವಾ
ಇನ್ನು ಕೆಳಗಿನ ಹಂತದ ಯೋಗಿನ ಅಂತಂದು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಗಿಳಿ ರಾಮ 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 ಅಂತ ಇರ್ತಂತೆ. ಯಾವಾಗ ಬೇಕ ಬಂದುಬಿಡ್ತೀವೋ ರಾಮ ರಾಮ ಅನ್ನೋದು ಬಿಟ್ಬಿಡ್ತೆ, ಕ್ಯಾ 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 ಅನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಅದೇ ಥರ ಒಬ್ಬ ಯೋಗಿ ಪರೀಕ್ಷೆಗಳು ಬಂದಾಗ ಅವನು ಹೇಗೆ ವರ್ತನೆ ಮಾಡ್ತಾನೆ, ಈಗ ಸಮಾಜದ ಮಧ್ಯದಲ್ಲಿ ಬಂದಾಗ, ಅನ್ಯ ಮನಸ್ಕರ ಜೊತೆ ಕೂಡಿದಾಗ, ಆಮೇಲೆ ಅನೇಕ ಜನರ ಜೊತೆ ಕೂಡಿದಾಗ, ಅನೇಕ ಸಾಧಕರ ಜೊತೆ ಕೂಡಿದಾಗ, ಆವಾಗ ಅವನ ಗುಣ, ಅವನು ನಿಜವಾದ ಸಾಧಕನೋ, ಅವನ ಇಂದ್ರಿಯಗಳು ಏನು ಮಾಡ್ತಾ ಇದ್ದಾವೋ, ಅವನ ಮನಸ್ಸು ಏನು ಆಲೋಚನೆ ಮಾಡ್ತಿದೆ, ಅವನ ಬುದ್ಧಿ ಏನು ಆಲೋಚನೆ ಮಾಡ್ತಿದೆ, ಆವಾಗ ಒಬ್ಬನೇ ಕುಂತ್ಕೊಂಡಾಗ ಅದು ಗೊತ್ತಾಗೋದಿಲ್ಲ. ಎಲ್ಲರ ಮಧ್ಯದಲ್ಲಿ ಬಂದಾಗ ಅವನಿಗೆ ಯಾವ ಸ್ಟೇಟಸ್ನಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಎಂಬುದನ್ನು ಅರ್ಥ ಆಗುತ್ತೆ. ಯಾವುದೋ ಒಂದು ಮೂಲೆಯಲ್ಲಿ ಕುಂತ್ಕೊಂಡ್ಬಿಟ್ಟು ಒಬ್ಬರೇ ಕುಂತ್ಕೊಂಡಾನೆ ಅವನು ಮಹಾಯೋಗ ಸ್ಥಿತಿಯಲ್ಲಿದ್ದಾನೆ ಅಂತ ಅನ್ನೋಕ್ಕೂ ಬರೋದಿಲ್ಲ. ಇವೆಲ್ಲ ಪರೀಕ್ಷೆಗಳು ಮಾಡಿದಾಗ ಅವರ ಮನಸ್ಥಿತಿ, ಅವರ ಯೋಗದ ಸ್ಥಿತಿ, ಯಾವ ಲೆವೆಲಲ್ಲಿದ್ದಾರೆ ಎಂಬುದು ಇದೆಲ್ಲ ಅರ್ಥ ಆಗುತ್ತೆ. ಯೋಗಿಯ ಸ್ಥಿತಿ ಪೂರ್ಣ ತ್ಯಾಗ, ಅಂತರಂಗದ ತ್ಯಾಗ, ಬಹಿರಂಗದ ತ್ಯಾಗ. ಅಂತರಂಗ ಮತ್ತು ಬಹಿರಂಗದ ತ್ಯಾಗ ಆದಾಗ ಆವಾಗ ನಿಜವಾಗಿಯೂ ಅವನ ಆತ್ಮ, ಬುದ್ಧಿ, ಮನಸ್ಸು ಅಲ್ಲಿ ಜೀರೋ ಸ್ಥಿತಿಯಲ್ಲಿ ನಿಂತಿರುತ್ತೆ. ಯಾವಾಗ ಒಬ್ಬ ಸಾಧಕ ಜೀರೋ ಸ್ಥಿತಿಯಲ್ಲಿ ನಿಲ್ತಾನೋ, ಅಂದರೆ ಈ ನಿಸರ್ಗದ ಜೊತೆಗೆ ಒಂದಾಗಿರ್ತಾನೋ, ಆಗ ನಿಸರ್ಗ ಕೂಡ ಒಬ್ಬ ಯೋಗಿಯಾದವನಿಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ನಿಸರ್ಗವೇ ಅವನಿಗೆ ಸಹಕಾರ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಹೇಗೆ ಆಲೋಚನೆ ಮಾಡ್ತಾನೋ ಅವನ ಆಲೋಚನಾ ತರಂಗಗಳು ಬೇರೆಯವ್ರ ಮೇಲೆ ಪರಿಣಾಮ ಬೀರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯೋಗಿಯ ಸ್ಥಿತಿ. ಆ ಸಿದ್ಧಿಗಳು ಅಂತ ಕರಿತೀವಲ್ಲ, ಆ ಸಿದ್ಧಿಗಳಲ್ಲಿ ಯಾವಾಗ ಬರೋದು ಅಂದರೆ ಅವನು ಈ ಸೃಷ್ಟಿಯ ಜೊತೆಗೆ ಏಕಾದಾಗ, ಸೃಷ್ಟಿಯ ಜೊತೆಗೆ ತನಗೂ ಸೃಷ್ಟಿಗೂ ಯಾವ ಭೇದವೂ ಇರಬಾರ್ದು, ಆ ಸ್ಥಿತಿಯನ್ನು ಅವನು ತಲುಪಬೇಕು. ಆ ಸ್ಥಿತಿಯನ್ನು ಅವನು ತಲುಪಿದಾಗ ಅವನಿಗೆ ಅನೇಕ ಸಿದ್ಧಿಗಳು ಪ್ರಾಪ್ತ ಆಗ್ತವೆ. ಆದರೆ ಅವುಗಳನ್ನು ಬಯಸೋಣಕ್ಕೆ ಯೋಗಿಯಾದವನು ಹೋಗೋದಿಲ್ಲ. ಏನೋ ಸಂದರ್ಭ ಬಂದರೆ ಲೋಕ ಕಲ್ಯಾಣಕ್ಕಾಗಿ ಅವನು ಬಳಸೋಕ್ಕೆ ಪ್ರಾರಂಭ ಮಾಡ್ತಾನೆ. ಆದರೆ ಈ ಸಾಧನೆ ಎಂಬುದು ಎಷ್ಟೋ ಜನ್ಮಗಳು ಕಳೆಯುತ್ತೆ, ಎಷ್ಟೋ ವರ್ಷಗಳು ಕಳೆಯುತ್ತೆ. ಇಷ್ಟೇ ವರ್ಷ ಅಂತ ಹೇಳೋಕ್ಕಾಗೋದಿಲ್ಲ, ಇಷ್ಟೋ ಜನ್ಮ ಅಂತ ಹೇಳೋಕ್ಕಾಗೋದಿಲ್ಲ. ಸಾಧನೆ ಪೂರ್ಣ ಆಗೋದು ಅವನು ಪ್ರಾರಬ್ಧ ಕರ್ಮ ಅನುಸಾರವಾಗಿ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಯಶಸ್ಸಿನ ಮೇಲೆ ಅವನಿಗೆ ನಿಜವಾದ ಸಾಧನೆ ಪ್ರಾರಂಭ ಆಗುತ್ತೆ. ಅವನಿಗೆ ಶಾಸ್ತ್ರವಾಕ್ಯ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅರ್ಥ ಆದಂತಹ ಶಾಸ್ತ್ರವಾಕ್ಯನ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅವನು ಒಂದು ಮೂರ್ತಿಯಾಗಿ ಒಬ್ಬ ಮಹಾನ್ ಸಾಧಕನಾಗಿ ಬೆಳಿತಾನೆ. ಕೊನೆಗೆ ನಿಜವಾದ ಸಾಧಕ ಮೌನ ಸ್ಥಿತಿಯನ್ನು ಹೊಂದ್ತಾನೆ. ಜಗತ್ತು ಎಲ್ಲ ಕಂಡ ಮೇಲೆ ಅವನಿಗೆ ಮೌನರು, ಇನ್ನು ಯಾರ ಜೊತೆಗೆ ಮಾತಾಡೋದು ಬೇಡ ಅಂತಂದೇಳಿ ಮೌನ ಆಗಿಬಿಡ್ತಾನೆ. ಅಂದರೆ ಸಾಧನೆ ಅಂದರೆ ಈ ರೀತಿ ಇರುತ್ತೆ. ಅನೇಕ ಜನ ಅವ್ರದ್ದೇ ಆದ ಅವ್ರವ್ರದ್ದೇ ಆದ ಭ್ರಮೆಯಲ್ಲಿ ಇರ್ತಾರೆ. ಅನೇಕ ಜನರಿಗೆ ಅಡ್ಡದಾರಿ ತೋರಿಸ್ತಾರೆ. ಏನು ನಾನೊಬ್ಬ ದೊಡ್ಡ ಸಾಧಕ ಅಂತಂದು ಹೇಳಿಬಿಟ್ಟು ಸಾಧಕರಿಗೆ ಸರಿಯಾದ ಮಾರ್ಗ ತೋರಿಸದೆ ಅಡ್ಡದಾರಿ ತೋರಿಸ್ತಾರೆ. ಸಾಧಕರು ಕೂಡ ಅಡ್ಡದಾರಿಯಲ್ಲಿ ಹೋಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಹಂಗಾಗಬಾರ್ದು. ಸಾಧನೆ ಅಂದರೆ ಇದು ದೊಡ್ಡ ವಿಷಯ, ಸಣ್ಣ ವಿಷಯ ಅಲ್ಲ. ಹಿಂದೆ ಇದೆಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡೋಕ್ಕೆ 12 ವರ್ಷ ಸಂಗತಿತ್ತು. 12 ವರ್ಷ ಗುರುಕುಲದಲ್ಲಿ ಇರಬೇಕಾಗಿತ್ತು. ಅಂಥ ಜ್ಞಾನವನ್ನು ಪಡೆಯೋದಕ್ಕೆ 12 ವರ್ಷ ಗುರುಕುಲದಲ್ಲಿ ಇರಬೇಕಾಗಿತ್ತು. ಇವತ್ತೇನಾಗಿದೆ, ಆ ಜ್ಞಾನ ಸಿಗೋದು ತುಂಬ ದುರ್ಲಭ, ಅಂದರೆ ದುರ್ಲಭ ಆಗಿಬಿಟ್ಟಿದೆ. ಯಾರು ಸರಿಯಾದ ಮಾರ್ಗದರ್ಶನ ಇಲ್ಲ, ಸರಿಯಾದ ಗುರುಗಳು ಇಲ್ಲ. ಸರಿಯಾದ ಗುರುಗಳಿಗೆ ಬೆಲೆ ಇಲ್ಲ ಸಮಾಜದಲ್ಲಿ. ಸರಿಯಾದ ಮಾರ್ಗದರ್ಶನ ತೋರಿಸೋರಿಗೆ ಬೆಲೆ ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಈ ಸಮಾಜ ಇದು ಇವತ್ತು ಗೊಂದಲದ ಗೂಡಾಗಿಬಿಟ್ಟಿದೆ. ಸಮಾಜ ಗೊಂದಲದ ಗೂಡಾಗಿದೆ. ಹೌದು, ಯಾರು ನಿಜವಾದ ಮಾರ್ಗದರ್ಶಕರು, ಯಾರು ನಿಜವಾದ ಸಾಧಕರು, ಇದು ತುಂಬ ಇವತ್ತು ಸಮಾಜ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಹಂಗಾಗಿ ಸಾಧನೆ ಇಚ್ಛಿಸುವಂತಹ ಸಾಧಕರು ಸಾಧನೆ ಮಾಡಬೇಕು. ನಾನು ಭಗವಂತನ ಪ್ರಾಪ್ತಿ ಮಾಡಬೇಕು, ಬ್ರಹ್ಮಜ್ಞಾನ ಪಡಬೇಕು, ನಾನು ಮುಕ್ತನಾಗಬೇಕು, ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು, ಈ ಎಲ್ಲ ಸಮಸ್ಯೆಗಳನ್ನ ನಾನು ಹೊರಗಡೆ ಔಟ್ಕಮ್ ಬರಬೇಕು, ಆನಂದವನ್ನು ಅನುಭವಿಸಬೇಕು ಅಂತ ಬಯಸುವಂಥವರು ಸರಿಯಾದ ಮಾರ್ಗದಲ್ಲಿ ಸಾಧನೆ ಮಾಡಿ ಮತ್ತು ನಿಮ್ಮ ಗುರುಗಳನ್ನು ಆಶ್ರಯಿಸಿ ಸಾಧನೆ ಮಾಡಿ ಅಂತ ಹೇಳ್ತಾ, ಆಮೇಲೆ ನಾವು
ನಾವು ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳ 10 ಜ್ಯೋತಿರ್ಲಿಂಗ ದರ್ಶನ ಆಗಿದೆ. ಈಗ 11ನೇ ಜ್ಯೋತಿರ್ಲಿಂಗ ರಾಮೇಶ್ವರಂ, 12ನೇ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ 2 ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು 12 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಈಗ ನಾವು ಚಾರಧಾಮ ಕಂಪ್ಲೀಟ್ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಚಾರಧಾಮದ ಜೊತೆಯಲ್ಲಿ ಅಯೋಧ್ಯೆ ಶ್ರೀರಾಮಚಂದ್ರನ ದರ್ಶನ, ಆಮೇಲೆ ಶಿರಡಿ ಸಾಯಿಬಾಬಾ ದರ್ಶನ, ಆಮೇಲೆ ದಕ್ಷಿಣ ಕಾಳಿ ಕಲ್ಕಟ್ಟ ದಕ್ಷಿಣ ಕಾಳಿ, ಆಮೇಲೆ ಶ್ರೀರಾಮಕೃಷ್ಣರ ಬೇಲೂರು ಮಠ ಸಮಾಧಿಯ ದರ್ಶನ, ಶಾರದಾ ಮಾತೆ ರಾಮಕೃಷ್ಣರ ಮತ್ತು ವಿವೇಕಾನಂದರ ಸಮಾಧಿಗಳ ದರ್ಶನ ಮಾಡಿಕೊಂಡು ಬಂದಿದ್ದೇವೆ. ಈಗ ನಾವು ಕನ್ಯಾಕುಮಾರಿಗೆ ಹೋಗ್ತಾ ಇದ್ವಿ. ಕನ್ಯಾಕುಮಾರಿಯಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಆಮೇಲೆ ತಮಿಳುನಾಡಿನ ಕೆಲವು ದೇವಸ್ಥಾನಗಳೆಲ್ಲ ನೋಡಿಕೊಂಡು ಆಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೋಬೇಕಂತ ಇದೆ. ಜ್ಯೋತಿರ್ಲಿಂಗಗಳನ್ನು ನಾವು ದರ್ಶನವನ್ನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀವಿ. ನಾವು ತಮಿಳುನಾಡಿನಲ್ಲಿ ಮತ್ತು ಕೇರಳದಲ್ಲಿ ನೋಡಬೇಕಾದಂಥ ಸ್ಥಳಗಳು ಏನೇನಿದೆ ಅಂತಂದು ನಿಮಗೆ ಏನಾರು ಗೊತ್ತಿದ್ದರೆ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.